ಬೆಳಗಾವಿ ಜಿಲ್ಲೆ ಚಿತ್ತೂರು ಗಡಿಯಲ್ಲಿರ್ತಕ್ಕಂಥ ಡಾಬಾದಲ್ಲಿ ಉತ್ತರ ಭಾರತದಿಂದ ಹುಡುಗರನ್ನ ಕರ್ಕೊಂಬಂದು ಚಿತ್ರಹಿಂಸೆ ನೀಡ್ತಾ ಇದ್ದ ಪ್ರಕರಣ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ವರದಿ ಪ್ರಸಾರ ಮಾಡಿದ 25 ನಿಮಿಷದಲ್ಲಿ ಇಂಪ್ಯಾಕ್ಟ್ ಆಗಿದೆ. ಜಸ್ಟ್ 25 ಮಿನಿಟ್ಸ್. ಕಾರ್ಮಿಕರನ್ನ ಸರಪಳಿಯಿಂದ ಕಟ್ಟಿ ಹಾಕಿದ್ದ ಡಾಬಾಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಡಾಬಾ ಮಾಲೀಕ ಕೆಲಸಗಾರರಿಂದ ಮಾಹಿತಿ ಪಡಿತಾ ಇದ್ದಾರೆ ಸಿಪಿಐ ಸಮೀರ್ ಮುಲ್ಲಾ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಡಾಬಾದಲ್ಲಿದ್ದ ಕಾರ್ಮಿಕರ ರಕ್ಷಣೆ. ಈಗ ಕಾರ್ಮಿಕ ಇಲಾಖೆಯವರು ರಿಹ್ಯಾಬಿಲಿಟೇಷನ್ ಮಾಡಿಕೊಡ್ಬೇಕು, ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸ್ಕೊಡ್ಬೇಕು. ಮೊದಲು ಅವ್ರನ್ನ ಅಲ್ಲಿಂದ ಬಂಧಮುಕ್ತಗೊಳಿಸಬೇಕು, ಆಮೇಲೆ ಆ ಡಾಬಾ ಮಾಲೀಕನ ವಿರುದ್ಧ ಕ್ರಮ ತಗೋಬೇಕು. ಇದಿಷ್ಟು ಕೆಲಸಗಳು ಇವಾಗ ಆಗಬೇಕು. ಅಲ್ಲಿ ಇವರೆಲ್ಲ ಬರೋ ಅಷ್ಟೊತ್ತಿಗೆ ಎಲ್ಲನೂ ಸರಿಪಡಿಸ್ಬಿಟ್ಟಿದ್ದರೆ ಕೇಳಲ್ಲ. ಯಾಕೆಂದರೆ ನಡೆದಿರೋ ಘಟನೆನೇ. ಅಲ್ಲಿ ಸೆಕ್ಯೂರಿಟಿ ಮಾತಾಡಿರೋ ವಿಜುವಲ್ಸ್ ನಮ್ಮ ಹತ್ರ ಇದೆ, ಅದನ್ನೇ ನಾವು ಅವಾಗ ಪ್ಲೇ ಮಾಡಿದ್ದು. ನಮ್ಮ ರಿಪೋರ್ಟ್ರು ಪ್ರಶ್ನೆ ಕೇಳ್ತಾರೆ, ಅವ್ರಿಗೆ ಅವರೇ ಉತ್ತರ ಕೊಡೋದು. 1 ಲಕ್ಷ 2 ಲಕ್ಷ ಕೊಟ್ಟು ಕರ್ಕೊಂಬಂದ್ಬಿಡ್ತಾರೆ ಸರ್, ಒಳಗಡೆಗೆ ಸರಪಳಿ ಹಾಕಿ ಕೂಡಾಕ್ಬಿಡ್ತಾರೆ. 60-70 ಜನ ಇದ್ದರು ಅಂತ ಹೇಳ್ತಾರೆ ಒಂದು ಟೈಮಲ್ಲಿ. ಬಟ್ ಈ ಥರ ಸರಪಳಿ ಹಾಕಿ ಅವ್ರನ್ನ ಅಂದರೆ ಪ್ರಾಣಿಗಿಂತ ಕೆಟ್ಟದಾಗಿ ನಡೆಸ್ಕೋತಾ ಇದ್ರು. ಬರೀ ಸರಪಳಿ ಹಾಕೋದಷ್ಟೇ ಅಲ್ಲ, ಸರಿಯಾಗಿ ಊಟ ಕೊಡಲ್ವಂತೆ, ತಿಂಡಿ ಕೊಡಲ್ವಂತೆ, ಹೊಡಿತಾರಂತೆ, ಬಡಿತಾರಂತೆ. ಹೀಗೆಲ್ಲ ಮಾಡ್ತಾರೆ ಅಂತಂದರೆ ಏನರ್ಥ ನೋಡಿ. ಅಲ್ಲಿ CPI ಎಲ್ಲ ಕಡೆ ಹೋಗ್ತಾ ಇದ್ದಾರೆ, ಒಳಗಡೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಏನೇನು ನಡೆದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಸ್ಪಾಟ್ಗೆ ಪೊಲೀಸರು ಬಂದಿದ್ದಾರೆ, ವಿಲೇಜ್ ಅಕೌಂಟೆಂಟ್ ತಹಶೀಲ್ದಾರ್ ಬರ್ತಾ ಇದ್ದಾರೆ. ಹಾಗೆಯೇ ಇವರು ಕೂಡ ಹ್ಯೂಮನ್ ರೈಟ್ಸ್ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಸ್ಪಾಟಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಜಾವೀದ್, ಇವರೆಲ್ಲ ಬರೋ ಅಷ್ಟೊತ್ತಿಗೆ ಎಲ್ಲ ಸರಿಪಡಿಸ್ಬಿಟ್ಟಿದ್ರಾ? ಅವರೆಲ್ಲರನ್ನೂ ಬಂಧಮುಕ್ತಗೊಳಿಸಿ ಎಲ್ಲ ಸರಿಪಡಿಸಿದ್ರಾ ಅಥವಾ ಪರಿಸ್ಥಿತಿ ಇನ್ನೂ ಹಾಗೆ ಇತ್ತಾ ಅಂತ? ಸದ್ಯಕ್ಕೆ ಅರವಿಂದ್, ನಾವು ಈ ಮುಲ್ಲಾ ಧಾಬಾ ಅಂತ ಏನು ಹೇಳ್ತೀವಿ, ಧಾರವಾಡ ತೇಗೂರು ಮುಲ್ಲಾ ಧಾಬಾ ಬಳಿನೇ ಇದ್ದೀವಿ. ಈ ಕಡೆ ತಾವು ನೋಡ್ತಾ ಇರ್ಬೋದು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಈಗ ಸದ್ಯಕ್ಕೆ ಈ ಧಾಬಾಕ್ಕೆ ಏನಂತಿದ್ರೆ ಭೇಟಿ ಕೊಟ್ಟಿರುವಂಥದ್ದು. ಮಾಹಿತಿಯನ್ನು ಏನಂತಿದ್ರೆ ಇಲ್ಲಿ ಕಲೆ ಹಾಕ್ತಾ ಇದ್ದಾರೆ. ಯಾಕೆ ಆ ಒಂದು ಏನಂತಿದ್ರೆ ಆ ಕಾರ್ಮಿಕನಿಗೆ ಸರಪಳಿ ಹಾಕಿದ್ದು ಅನ್ನೋಂಥದ್ದು, ಆ ಕಿರಣ್ ಯಾದವ್ ಅನ್ನುವಂಥ ಏನಂತಿದ್ರೆ ಕಾರ್ಮಿಕ, ಆತ ಅವನಿಗೆ ಸರಪಳಿ ಹಾಕಿದ್ರು ಅಂತ ಮಾಹಿತಿ ಈಗ ಸದ್ಯಕ್ಕೆ ಏನಂತಿದ್ರೆ ಸಿಗ್ತಾ ಇದೆ. ಇಲ್ಲಿ ಅವರ ತಂದೆ ಕೂಡ ಕಿರಣ್ ತಂದೆ ಕೂಡ ಏನಂತಿದ್ರೆ ಸದ್ಯಕ್ಕೆ ಈ ಫ್ರೇಮ್ನಲ್ಲಿ ಏನು ಕಾಣ್ತಾ ಇದ್ದಾರೆ, ಆತ ಆ ಕಿರಣನ ತಂದೆ ಅನ್ನುವಂಥ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಯಾಕಂತಿದ್ರೆ ತಂದೆ ಮಗ ಇಬ್ಬರು ಕೂಡಿ ಒಂದೇ ಕಡೆ ಏನಂತಿದ್ರೆ ಆ ಧಾಬಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಕಿರಣ್ ಬಹಳಷ್ಟು ಕಡೆ ಏನಂತಿದ್ರೆ ಹೀಗೆ ಆ ಧಾಬಾದಲ್ಲಿ ಏನಂತಿದ್ರೆ ತಪ್ಪಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಆತನಿಗೆ ಏನಂತಿದ್ರೆ ಒಂದು ಸರಪಳಿಯನ್ನು ಹಾಕಿದ್ರು ಅಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ನಾವು ಈಗ ಒಳಗಡೆ ಏನಂತಿದ್ರೆ ಧಾಬಾದಲ್ಲಿ ಒಳಗಡೆ ಹೋಗೋಣ. ಎಲ್ಲಿ ಅವನಿಗೆ ಏನಂತಿದ್ರೆ ಆ ಒಂದು ಸರಪಳಿಯನ್ನು ಹಾಕಿ ಇಟ್ಟಿದ್ರು ಅಂತ ಏನಂತಿದ್ರೆ ಜಾಗ ಏನಿತ್ತು, ಆ ಜಾಗದ ಕಡೆ ಈಗ ಸದ್ಯಕ್ಕೆ ಹೋಗಿ ನೋಡೋಣ. ಇಲ್ಲಿ ಇದು ಏನಂತಿದ್ರೆ ಈಗ ಒಳಗಡೆ ಇರುವಂಥ ದೃಶ್ಯ. ಈ ಒಂದು ಧಾಬಾದಲ್ಲಿ ಏನಂತಿದ್ರೆ ಆ ಕಿರಣ್ ಕೆಲಸ ಮಾಡ್ತಾ ಇದ್ದ. ಇದರ ಒಳಗಡೆ ಏನಂತಿದ್ರೆ ಒಂದು ಕಿಚನ್ ಇದೆ. ಆ ಕಿಚನ್ ಒಳಗಡೆ ಈ ಕಡೆ ನೀವು ನೋಡ್ತಾ ಇರ್ಬೋದು. ಆ ಕಿಚನ್ ಒಳಗಡೆ ಏನಂತಿದ್ರೆ ಆ ಒಂದು ಏನು ಒಲೆ ಇದೆ, ಆ ಒಲೆಯ ಕಡೆ ಏನಂತಿದ್ರೆ ಆತನಿಗೆ ಆ ಒಂದು ಸರಪಳಿಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ರು. ಸರಪಳಿ ಹಾಕಿ ಇಲ್ಲಿ ಇರುವಂಥ ಏನಂತಿದ್ರೆ ಒಂದು ಸ್ಟ್ಯಾಂಡ್ ಇದೆ, ಆ ಸ್ಟ್ಯಾಂಡಿಗೆ ಅದನ್ನು ಕಟ್ಟಿರ್ತಾರೆ. ಕಟ್ಟಿ ಅವನಿಗೆ ಏನಂತಿದ್ರೆ ಇಲ್ಲಿ ಒಂದು ಬಂಧಿಸಿ ಇಟ್ಟಿರುವಂಥ ಒಂದು ದೃಶ್ಯಗಳು ಇಲ್ಲಿ ಸದ್ಯಕ್ಕೆ ಏನಂತಿದ್ರೆ ಕಂಡು ಬರ್ತಾ ಇದೆ. ಆದರೆ ಆ ಕಿರಣ್ ಈಗ ಸದ್ಯಕ್ಕೆ ಈ ಒಂದು ಧಾಬಾದಲ್ಲಿ ಇಲ್ಲ. ಆತ ಎಲ್ಲಿದ್ದಾನೆ ಅನ್ನೋಂಥ ಸ್ಪಷ್ಟ ಮಾಹಿತಿ ಇನ್ನೂವರೆಗೂ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಆತ ಬಹಳ ದಿನಗಳಿಂದ ಇಲ್ಲಿ ಕೆಲಸ ಬಿಟ್ಟು ಹೊರಗಡೆ ಹೋಗಿದ್ದನ್ನೋಂಥ ಮಾಹಿತಿ ಈಗ ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಆದರೆ ಪೊಲೀಸರು ಸತತವಾಗಿ ಇಲ್ಲಿರುವಂಥ ಎಲ್ಲ ಕಾರ್ಮಿಕರಾಗಿರ್ಬೋದು, ಮಾಲೀಕರಿಗಾಗಿರ್ಬೋದು ಆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈ ಕಡೆ ನೋಡ್ತಾ ಇರ್ಬೋದು, ಇವರು ಎಲ್ಲರೂ ಕೂಡ ಏನಂತಿದ್ರೆ ಇಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು. ಇವರಿಂದ ಏನಂತಿದ್ರೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಕಿರಣ್ ಯಾದವ್ ಅನ್ನುವಂಥ ಏನು ಬಿಹಾರ ಮೂಲದ ಏನು ಈ ಲೇಬರ್ ಇದ್ದ, ಅವನಿಗೆ ಸರಪಳಿ ಹಾಕಿ ಇಟ್ಟಿದ್ದೇಕೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇಲ್ಲಿ ಕಲೆ ಹಾಕ್ತಾ ಇರುವಂಥದ್ದು. ನಮ್ಮ ಜೊತೆ ಏನು ಕಿರಣನ ತಂದೆ ಕೂಡ ಇದ್ದಾನೆ, ಅವನಿಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅವ ಏನು ಹೇಳ್ತಾನೆ ನೋಡೋಣ. ಯಾಕಂತ ಹೇಳಿದ್ರೆ ಅಪ್ಪ ಮಗ ಇಬ್ಬರು ಕೂಡಿ ಒಂದೇ ಕಡೆ ಏನಂತಿದ್ರೆ ಕೆಲಸ ಮಾಡ್ತಾ ಇದ್ರು. ಕನ್ನಡ ಬರುತ್ತಾ ನಿಮಗೆ? ಓ ಕಿರಣ್ ಕಿधर गया अभी? किरण नहीं जी, अभी कहाँ की गए वो 2 दिन में। आप किधर से आए अभी घर से आए हम ड्यूटी को। वो उसको चैन डाल के रखे थे ना, किस लिए डाल के रखे थे वो? हम नहीं था 2 दिन, हमारे को मालूम नहीं वो। कभी डाल के रखे थे उसको? कि क्या मालूम नहीं वो, हम देखे भी नहीं, 2 दिन आए नहीं था यहाँ। वो उसका तबीयत तो बराबर है ना? है ना, वो उसका सिर बराबर नहीं। क्या हो गया उसको? उसका एक्सीडेंट हुआ था। हाँ, फिर उसको चैन डाल के क्यों रखे? क्या हमारे को मालूम नहीं, हम नहीं आया था। कौन डाले थे?
हमारे को मालूम नहीं, हम 2-3 दिन नहीं आया था यहाँ, काम कुछ नहीं आया था, आराम नहीं था मुझे। अभी किधर है वो? कहाँ है क्या मालूम नहीं, वो सिर बराबर नहीं, किधर भी जा छोड़ता है सर वो सिर को मार लगे सो है। नहीं, उसका सर बराबर नहीं बोल के बोल रहे हैं आप, लेकिन उसको छोड़े कैसे किधर आप अभी अभी फिर? नहीं वो घर में रुकता नहीं सर, वो जाता है किधर जाते हो ऐसा कर को बोल को जा छोड़ता है, किधर भी क्या बोलने का आता नहीं, उसके साथ बात भी करने का आता नहीं मुझे। कितने साल हो गए आप दोनों आके इधर? नहीं हम आकर को 30 साल हुए, मैं हमारा भाई को कितुर में पहला रहता था, इधर आको एक 15-20 साल हुआ। ये धाबा में हाँ। दोनों मिलके? नहीं वो अभी क्या, अभी उसका उम्र कितना है, 22 साल है। कितने दिन हुआ आके इधर वो अभी? यह इधर एक 6-7 साल से कर रहा है। ಸದ್ಯಕ್ಕೆ ಅರವಿಂದ್ 6-7 ವರ್ಷಗಳಿಂದ ಆತ ಇಲ್ಲಿ ಅಂತಂದ್ರೆ ಕೆಲಸ ಮಾಡ್ತಾ ಇದ್ದಾನೆ. ನಾನು 15 ವರ್ಷ ಆಯಿತು ಕೆಲಸ ಮಾಡ್ತಾ ಇದ್ದು, ಆದರೆ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲ ಅಂಥೇಳಿ ಗೊತ್ತಿದೆ ನನಗೆ. ಆದರೆ ಯಾಕೆ ಸರಪಳಿ ಹಾಕಿದ್ರು ಅಂತೂ ನನಗೂ ಗೊತ್ತಿಲ್ಲ. ನಾನು ರಜೆಯಲ್ಲಿದ್ದೆ ಅನ್ನುವಂಥ ಮಾತನ್ನು ಆ ಕಿರಣ್ನ ತಂದೆ ಸದ್ಯಕ್ಕೆ ಮಾಹಿತಿ ಕೊಡ್ತಾ ಇರುವಂಥದ್ದು. ರೈಟ್ ಜಾವಿದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈ ಥರ ಎಲ್ಲ ಕಥೆ ಕಟ್ತಾರ್ರಿ, ಇದೆಲ್ಲ ಎಕ್ಸ್ಪೆಕ್ಟೆಡ್ಡೇ. ಅವನಿಗೆ ತಲೆ ಸರಿ ಇಲ್ಲ, ಅವನು ಹುಚ್ಚ, ಓಡೋಗ್ಬಿಡ್ತಾನೆ, ಅದಕ್ಕೆ ಸರಪಳಿ ಹಾಕಿದ್ವಿ, ಅವನೊಬ್ಬನಿಗೆ ಸರಪಳಿ ಹಾಕಿದ್ವಿ, ಇನ್ಯಾರಿಗೂ ಹಾಕಿರಲಿಲ್ಲ. ಈಗ 2 ದಿವಸದಿಂದ ಅವ್ನು ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಈಗ ನೋಡಿ, ಆ ಮಗ 2 ದಿವಸದಿಂದ ಎಲ್ಲಿ ಹೋದ ಅಂತ ಗೊತ್ತಿಲ್ಲ, ತಂದೆ 2 ದಿವಸದಿಂದ ಬಂದೇ ಇಲ್ಲ ಅಂತ ಎಲ್ಲ ಹೇಳಿಸ್ತಾರೆ ಹೀಗೆಲ್ಲ. ಬಟ್ ಪೊಲೀಸರು ಅವರದ್ದೇ ಆದ ಶೈಲಿಯಲ್ಲಿ ಇದನ್ನು ಪ್ರಶ್ನೆಗಳನ್ನ ಮಾಡಿದ್ರೆ ಬಾಯಿ ಬಿಡ್ತಾರೆ, ಒಂದೊಂದಾಗಿ ವಿಚಾರಗಳನ್ನ ಬಾಯಿ ಬಿಡ್ತಾರೆ. ನಿಜಕ್ಕೂ ಕೂಡ ಇದು ಜೀತ ಪದ್ಧತಿಯೇ ಆಗಿದ್ದರೆ ಮಾತ್ರ ಖಂಡಿತ ಮಾಲೀಕನಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವನಿಗೆ ಹುಷಾರಿಲ್ಲ ಅಂತಂದ್ರೂ ಕೂಡ, ನನ್ನ ಪ್ರಕಾರ ಅವನಿಗೆ ತಲೆ ಸರಿ ಇಲ್ಲ, ಹುಷಾರಿಲ್ಲ ಅಂತಂದ್ರೂ ಕೂಡ ಸರಪಳಿಯಿಂದ ಬಂಧಿಸುವಂಥದ್ದಲ್ಲ. ಅವನು ಹುಷಾರಿಲ್ಲ ಅಂದಮೇಲೆ ಕೆಲಸ ಹೆಂಗೆ ಮಾಡಿಸ್ತೀರಾ? ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು, ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದು ಇಲ್ಲ ಅಂತಂದರೆ ಅವ್ರ ಊರು ಕಳಿಸ್ಬೇಕು. ಯಾವುದೂ ಮಾಡ್ದೇ ನೀವು ಸರಪಳಿ ಹಾಕ್ಬಿಟ್ಟು ಅವನ ಕೈಲಿ ಕೆಲಸ ಮಾಡಿಸ್ಕೊತೀರಲ್ಲ, ಹೆಂಗೆ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ನೋಡೋಣ ಏನು ಹೇಳ್ತಾರೆ ಅಂತ.